ಪುರುಷೋತ್ತಮ ಅಂದಿದ ತಕ್ಷಣ ದುಬೈ ಅಂತಲೇ ಟ್ರೇಲರಲ್ಲಿ ಒಂದು ಕತೆ ಹೇಳಕ್ಕೆ ಹೊರಟಿದ್ದಾರೆ. ಈ ದುಬೈ ಅನ್ನೋ ಒಂದು ಯಾಕೆ ಅನ್ಸುತ್ತೆ ಸರ್, ನಾನು ಮೊದಲೇ ಹೇಳಿದಾಗೆ ಈ ಒಂದು ಮ್ಯಾಂಗ್ಳೂರ್ ಪ್ರಾಂತ್ಯದಲ್ಲಿ ಮತ್ತು ನಮ್ಮ ಕೇರಳ ಕಡೆ ಹೋದಾಗ, ಈಗ ನಾವು ಕೆನಡಾದಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಮನೇಲಿ 3 ಮಕ್ಕಳಿದ್ರೆ ಒಬ್ಬ ರೈತ ಆಗ್ತಾರಂತೆ, ಒಬ್ಬ ಸಿಂಗರ್ ಆಗ್ತಾರಂತೆ, ಒಬ್ಬ ಕೆನಡಾಗೆ ಹೋಗ್ತಾರಂತೆ. ಸೊ ಅದೇ ರೀತಿ ದುಬೈ ಮತ್ತು ಮ್ಯಾಂಗ್ಳೂರ್ ಮತ್ತು ಕೇರಳದಲ್ಲಿ ತುಂಬ ಕ್ರೌಡು. ಹೆಂಗೆ ಅಂದರೆ ದುಡ್ಡು ಮಾಡಬೇಕಾ, ಸೆಟ್ಲ್ ಆಗಬೇಕಾ, ದುಬೈಯಲ್ಲಿ ಹೋಗಿ ಒಂದಿಷ್ಟು ಕೆಲಸ ಮಾಡಿ ವಾಪಸ್ ಬರಬೇಕು ಅನ್ನೋದು. ಸೊ ಆದ್ದರಿಂದ ಪುರುಷೋತ್ತಮ ಒಬ್ಬ ಮ್ಯಾಂಗ್ಳೂರ್ ಹುಡುಗ ಆಗಿದೆ, ದುಬೈ ಅಂತ ಆಸೆ ಅವನಿಗೆ. ಅಂದರೆ ನಾವು ಪ್ರತಿಯೊಬ್ಬರು ಬಡವನ ಕನಸು ಕೂಡ ದುಬೈಗೆ ಹೋಗಿ ತನ್ನ ಫ್ಯಾಮಿಲಿ ಸಾಕಕ್ಕೆ ಅಂತ. ಹೌದು, ಅದು ಇದೆ. ಹೌದು. ಸೊ ಆ ಥರ ಒಂದು ಕತೆ ಅನಿಸುತ್ತೆ. ಹೌದು ಸರ್. ಯಾವುದಕ್ಕೋಸ್ಕರ ಹೋಗೋದು ಆ ಥರ ಏನೋ ಕಷ್ಟ. ಸೊ ಅದೇ ಹೇಳಿದ್ನಲ್ಲ, ಅವ್ನು ಚಿಕ್ಕ ವಯಸ್ಸಿಂದ ಅವ್ನ ಸರೌಂಡಿಂಗ್ ಎಲ್ಲ ದುಬೈಯಿಂದ ವಾಪಸ್ ಬಂದವರು. ಆದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ, ಬಟ್ ಅಲ್ಲಿಂದ ಬಂದವರು. ಅವ್ರೇನು ಮಾಡ್ತಾರೆ, ಬಂದು ಊರಲ್ಲಿ ಎಲ್ಲರ ಮುಂದೆ ಒಂದು ಜೀನ್ಸ್ ಪ್ಯಾಂಟು, ಒಂದು ಸ್ಟೈಲಿಶ್ ಬಟ್ಟೆ, ಪರ್ಫ್ಯೂಮು, ಇತ್ತರ. ಸೊ ಈ ಥರ ಎಲ್ಲ ಹಾಕೊಂಡು ಬಂದಾಗ ಇವನಿಗೆ ಚಿಕ್ಕ ವಯಸ್ಸು ನೋಡಿ ಇವನಿಗೊಂದು ಆಸೆ, ಮನೆಯಲ್ಲಿ ಅವ್ರ ಅಕ್ಕನಿಗೆ ಮದುವೆ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು, ದುಬೈಯಲ್ಲಿ ಹೋಗಿ ದುಡ್ಕೊಂಬರ್ಬೇಕು ಅನ್ನೋ ಒಂದು ಚೈಲ್ಡ್ಹುಡ್ ಕನಸು. ಸೊ ಅದೇ ಅವನ ಆಸೆ. ಈ ದುಬೈಗೆ ಹೋಗೋ ಗ್ಯಾಪಲ್ಲಿ ಟೀಚರ್ ಬೇರೆ ಆಗಿರ್ತೀರ. ಟೀಚರಾ? ಯಾರು ಹೇಳಿದ್ದು ಟೀಚರ? ಸ್ಕೂಲ್ ಆಗ ಎಲ್ಲರೂ ಅದೇ ಕೇಳ್ತಾರೆ. ಟೀಚರ್ ಇಲ್ಲ, ನನ್ನ ಫಿಲ್ಮಲ್ಲಿ ನಾನು ಬ್ಯಾಂಕಲ್ಲಿ ಕೆಲಸ ಮಾಡೋದು. ಬ್ಯಾಂಕ್ ಈಗ ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲ್ ಫಿಲ್ಮ್ ಅಲ್ಲ, ಇಲ್ಲ ಸ್ಕೂಲ್ ಹೋಗಲ್ಲ. ನಮ್ಮ ಲವ್ ಸ್ಟೋರಿ ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಿದ್ದೆ ಕತೆ. ಸೊ ಫಿಲ್ಮ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಆಲ್ರೆಡಿ ನಮಗೆ ಪರಿಚಯ ಇದೆ, ನಾವು ಚಿಕ್ಕ ವಯಸ್ಸಿಂದ ನಾವು ಒಟ್ಟಿಗೆ ಇರ್ತೀವಿ. ಸೊ ಅದೇ ಮದುವೆ ಆಗೋ ಸಿಚುವೇಶನಲ್ಲಿ ಆ ಟೈಮಲ್ಲಿ ಅವ್ರಿಗೆ ದುಬೈ ಹೋಗಬೇಕು, ಆ ಕ್ಯಾರೆಕ್ಟರ್ ಪಾತ್ರಗೆ ದುಬೈ ಹೋಗಬೇಕು. ಸೊ ಅದೇ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಬ್ಯಾಂಕಿಂದ ಲೋನ್ ಏನಾದರೂ ಕೊಡ್ತೀರಾ ದುಬೈಗೆ ಹೋಗೋಕ್ಕೆ? ಇಲ್ಲ ಅಷ್ಟೊಂದು ಪವರ್ ಇಲ್ಲ ಬ್ಯಾಂಕಿಂದ. ಈ ದುಬೈಗೆ ಹೋಗೋದು ಗ್ಯಾಪಲ್ಲಿ ನಿಮ್ಗೆ ಏನಾದರೂ ದುಬೈಗೆ ಹೋಗೋದು ಅನಿಸ್ತಾ ಆಫ್ಟರ್ ಫಿಲಮ್ ಎಲ್ಲ ಆದಮೇಲೆ? ಆ್ಯಕ್ಚುಲಿ ನಾನು ಮ್ಯಾಂಗ್ಳೂರಿಯನ್, ಮತ್ತು ನಾನು ಸ್ಕೂಲಿಂಗ್ ಎಲ್ಲ ನಾನು ಅಬುದಾಬಿಲಿ ಮಾಡಿದ್ದು. ಸೊ ಅವ್ರು ಏನು ಹೇಳ್ತಾರೆ, ಆ್ಯಕ್ಚುಲಿ ಸ್ವಲ್ಪ ಹಾಗೆ ನಮ್ಮ ಮಂಗಳೂರು ಸೈಡಲ್ಲಿ ತುಂಬ ಜನ ದುಬೈ ಅಬುದಾಬಿ ಹೋಗ್ತಾರೆ. ಸೊ ದಟ್ ಇಸ್ ನನ್ನ ಫಿಲಮ್ನ ಕನಸು ರಿಯಲ್ ಲೈಫಲ್ಲಿ ಬರ್ತಿದ್ದಾರೆ ಅಷ್ಟೇ. ರಿಯಲ್ ಲೈಫ್ ಇನ್ಸ್ಪೈರ್ಡ್. ಪುರುಷೋತ್ತಮ ಪ್ರಸಂಗದಲ್ಲಿ ಒಂದು ಚಿಕ್ಕ ಸಂಸಾರ ಸರ್. ಅಕ್ಕ, ತಮ್ಮ, ಅಪ್ಪ ಮತ್ತು ನೀವು ಹೋಲ್ ಹಳ್ಳಿಲಿ ಏನಾದರೂ ಸಬ್ಜೆಕ್ಟ್ ನಡೀತದೆ? ಹೌದು ಸರ್. ಅಂದರೆ ಪುರುಷೋತ್ತಮ ಪ್ರಸಂಗ ನಡೆಯೋದೇ ಹಳ್ಳೀಲಿ, ಅಂದರೆ ಮಂಗಳೂರಿನ ಒಂದು ಹಳ್ಳಿ ಅದು. ಸೊ ಸರೌಂಡಿಂಗ್ ಅಲ್ಲಿ ಹೆಂಗೆ ಅದೊಂದು ನೇಟಿವಿಟಿ, ಆ ಒಂದು ಗ್ರೀನರಿ, ಆ ಒಂದು ಕ್ಯಾರೆಕ್ಟರ್ಗಳು, ಸೊ ಎಲ್ಲ ಆ ಹಳ್ಳೀಲಿ ಒಂದು ನಡೆಯೋ ಒಂದು ಘಟನೆ ಸರ್. ಆಲ್ರೆಡಿ ಅಂದರೆ ಮಂಗಳೂರು ಸೈಡ್ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ. ಸೊ ಎಲ್ಲ ಇದು ಕೂಡ ಮಂಗಳೂರು ಸೈಡ್ ಆಗಿರೋದ್ರಿಂದ ಇಲ್ಲಿ ಏನು ಹೊಸತನ ಹೇಳೋಕೆ ಹೊರಟಿದೆ ಸರ್. ನಾನು ಇದರಲ್ಲಿ ಏನು ಹೇಳೋಕೆ ಸರ್, ಇದು ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಸರ್. ಇಲ್ಲಿ ಎಲ್ಲೇ ಒಂದು ಸ್ಟ್ರಾಂಗ್ ಒಂದು ಎಲಿಮೆಂಟ್ ಅನ್ನೋದು ಒಂದು ಇವಾಗ ದೈವ ಇಲ್ಲ, ಒಂದು ಇವಾಗ ಮ್ಯಾಂಗ್ಳೂರೊಂದು ರೌಡಿಸಮ್ ತೋರಿಸಿದ್ರು ನಮ್ಮ ಗರುಡ ಗಮನದಲ್ಲಿ. ಸೊ ಈ ಥರ ಅಲ್ಲದೆ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಇದು ಎಲ್ಲರೂ ಈಗ ನಮ್ಮಲ್ಲಿ ಹೆಂಗೆ ಒಂದು ಕನೆಕ್ಟ್ ಆಗ್ತೀವಿ ಜನಕ್ಕೆ. ಸೊ ಫಸ್ಟ್ ಇದು ಮ್ಯಾಂಗ್ಳೂರಿಯನ್ ಫಿಲಮ್, ಇದಕ್ಕೆ ನಾವು ಕನೆಕ್ಟ್ ಆಗ್ತೀವಿ ನೋಡ್ತಾ. ಸೊ ಇದು ಒಂದು ಸಿಂಪಲ್ ಮತ್ತು ಅಮೇಝಿಂಗ್ ಸ್ಟೋರಿ ಮೇಕಿಂಗ್ ಪರ್ಫಾರ್ಮೆನ್ಸ್ ಸರ್. ಅದಕ್ಕೆ ನನ್ನ ಫಿಲಮ್ ಒಂದು ಸ್ವಲ್ಪ ವಿಭಿನ್ನ, ಈ ಬಂದಿರೋ ಫಿಲಮ್ಗೆ ವಿಭಿನ್ನ ಯಾಕೆ ಅಂದರೆ ಈ ರೀಸನ್ ಅಷ್ಟೇ. ಈ ಸಿನಿಮಾದಲ್ಲಿ ತುಂಬ ಟೇಕ್ ತೊಗೊಂಡಿದ್ದೆ. ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದೀರ ಜೂನಿಲಿ ಅದ್ಭುತ ಆ್ಯಕ್ಟರ್ಸ್ ಅಂತ. ಸೊ ಇದರಲ್ಲಿ ಜಾಸ್ತಿ ಟೇಕ್. ಸೊ ನಾನು ಆ್ಯಕ್ಚುಲಿ ಪುರುಷೋತ್ತಮ ಮಾಡಿದ್ದು ಜೂನಿಗಿಂತ ಮುಂಚೆ ಫಸ್ಟ್ ಸಿನಿಮಾ ಮಾಡಿದ್ದು. ಸೊ ನಾನು ಎಲ್ಲರ ಜೊತೆ ಅದೇ ಹೇಳ್ತಿದ್ದೀನಿ. ನನಗೆ ದೇವದಾಸ್ ಸರ್ ಇಂದ ಅವ್ರು ತುಂಬ ಅಂದರೆ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್, ತುಂಬ ಸೀನಿಯರ್ ನಮಗಿಂತ. ಸೊ ಅವರಿಂದ ನಮ್ಮಿಬ್ರಿಗೂ ತುಂಬ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ಐ ವಿಲ್ ಆಲ್ವೇಸ್ ಸೇ ದಿಸ್ ದಟ್ ಈ ಫಿಲ್ಮಿಂದಲೇ ನನಗೆ ಜೂನಿ ಸಿಕ್ಕಿದೆ. ಯಾಕಂದರೆ ಆ ಆಡಿಷನ್ಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕಿತ್ತು, ಏನೆಲ್ಲ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಏನೆಲ್ಲ ಗೊತ್ತಾಗಬೇಕಿತ್ತು. ಜಸ್ಟ್ 4 months ಬಿಫೋರ್ ಜೂನಿ ನಾನು ಈ ಫಿಲ್ಮ್ಗೆ ಶೂಟ್ ಮಾಡಿದ್ದೆ. ಸೊ ತುಂಬ ಕಲಿಯೋಕ್ಕೆ ಸಿಕ್ಕಿತ್ತು. ಒನ್ ಥಿಂಗ್ ದೇವದಾಸ್ ಸರ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಕಾಮಿಕ್ ಟೈಮಿಂಗ್. ಸೊ ಕಾಮಿಕ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಮಿಡಿ ಮಾಡೋದು ತುಂಬ ಕಷ್ಟ, ಕಾಮಿಡಿ ಫಿಲ್ಮ್ಸ್ ಫುಲ್ ಆಫ್ ಮಾಡೋದು ತುಂಬ ಕಷ್ಟ. ಸೊ ದ್ಯಾಟ್ ಈಸ್ ಹಿಸ್ ಸ್ಟ್ರೆಂತ್. ಸೊ ಆ ಥರ ಆ್ಯಕ್ಟರಿಂದ ತುಂಬ ಅಂದರೆ ವಿ ಬೋತ್ ಗಾಟ್ ಅ ಲಾಟ್ ಟು ಲರ್ನ್. ಆಯಿತು, ಟೇಕ್ ತೊಗೊಂಡಿದ್ಯಾರ ನಾವು ನೀವು ಜಾಸ್ತಿ ಟೇಕ್ ತೊಗೊಂಡಿದ್ಯಾರ ಇವರ
ನೀವೇ. ನಾನಾ ಸರ್? ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್. ನಾನು ಮಂಟೇಕ್ ಆರ್ಟಿಸ್ಟ್. ಅಲ್ಲ ಫಸ್ಟ್ ಸಿನಿಮಾ ನಂದೇ ಅಲ್ವಾ, ಅದಾದ್ಮೇಲೆ ಜೂರಿ ಸಿಕ್ಕಿದ್ದು. What about me? I took no, I'm joking. ಹಂಗಾದ್ರೆ ಅವ್ರು ಜಾಸ್ತಿ ಇಲ್ಲ, ನಾವು ಸೇಮ್ ನಂಬರ್ ತಗೊಂಡಿದ್ದೆ. ಇಲ್ಲ ಸರ್, ಅವ್ರು ಜಾಸ್ತಿ ಅನ್ಸುತ್ತೆ. ದುಬೈಗೆ ಹೋಗಿದ್ದೀರಾ, ವಿಷಯ ತರ್ತೀರಾ ಇಲ್ಲ ಇನ್ನೊಂದು ಹೀರೋಯಿನ್ನ ಕರ್ಕೊಂಡು ಬರ್ತೀರಾ, ಆ ಥರದ್ದೇನೋ ಪ್ಲ್ಯಾನ್ಸ್ ಇದೆಯಾ? ದುಬೈಗೆ ಹೋಗ್ತೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತು ಸರ್? ಆದರೆ ಟ್ರೈಲರ್ ಸಿಕ್ಕಾಪಟ್ಟೆ ಇದೆಯಲ್ಲ. ಅಂದರೆ ದುಬೈಗೆ ಹೋಗ್ತೀನೋ ಇಲ್ಲವೋ ಅನ್ನೋದೇ ಸಿನಿಮಾ. ಸೊ ಅದು ಸಿನಿಮಾದಲ್ಲಿ ಆದಮೇಲೆ ಮಾತಾಡುವ ಸರ್. ದುಬೈಗೆ ಹೋಗಿ ಅಪಶಕುನ ಅಂತ ಇದೆ, ಸೊ ಅದ್ರ ಬಗ್ಗೆ ಹೇಳಿದ್ರೆ ಯಾಕೆ ಸರ್? ಅಂದರೆ ಅಪಶಕುನ ಅನ್ನೋದು ಸರ್, ನಾವು ಇದೇ ದುಬೈಗೆ ಹೋಗಬೇಕು ಅಂತಲೇ ಅಂತ ಅಲ್ಲ ಸರ್. ಲೈಫ್ನಲ್ಲಿ ಈಗ ಏನಾದರೂ ಒಂದು ಕ್ಯಾರೆಕ್ಟರು ಏನಾದರೂ ವಿಭಿನ್ನ ಮಾಡಬೇಕು ಅಂದರೆ ಏನಾದರೂ ಮನುಷ್ಯರು, ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಜನ ರೇಗಿಸ್ತಾರೆ. ಓ ನಿನ್ನ ಸಿನಿಮಾನಾ, ಓ ನಿನ್ನ ದೊಡ್ಡ ಹೀರೋನಾ, ಅಲ್ಲಿ ಹೋಗ್ಬಿಟ್ಟು ದೊಡ್ಡ ಹೀರೋ ಆಗ್ಬಿಡ್ತೀಯಾ, ಎಲ್ಲಿ ನೀನು ಆಲ್ರೆಡಿನೇ ಇಲ್ಲ, 6 ಪ್ಯಾಕೇ ಇಲ್ಲ, ಗೊತ್ತಾ ಸರ್? ಅದೇ ಥರ ದುಬೈಗೆ ಹೋಗ್ಬೇಕು ಅಂದರೆ ಜನ ಸರ್ ಎಷ್ಟು ಮಾತಾಡ್ತಾರೆ ಅಲ್ಲ, ಅಂದರೆ ದುಬೈಗೆ ಹೋಗಿ ದೊಡ್ಡ ಶೇಕ್ ಆಗಿಬಿಡ್ತೀಯಾ. ದುಬೈ ಅಂದರೆ ಇವಾಗ ಎಲ್ಲ ಫ್ಯಾಮಿಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸರ್, ಅಂದರೆ ತುಂಬ ರಿಚ್ ಮ್ಯಾನ್ ಅವನು. ಅಂದರೆ ಅವರೆಲ್ಲರೂ ಅಣಗ್ಸೋದು, ಅವ್ನು ಕೇಳೋದು ದುಬೈಗೆ ಹೋಗಿ ನನಗಿಂತ ದೊಡ್ಡ ರಿಚ್ ಆಗ್ಬಿಟ್ಟು ಬಂದ್ಬಿಡ್ತೀಯ ಅಲ್ಲಿ. ಸೊ ಈ ಥರ ಹೊಟ್ಟೆ ಉರ್ಸೋರು, ಅಲ್ಲಿ ಹೋಗಿ ಬಂದವ್ರು ಹೊಟ್ಟೆ ಊರಿಗೆ ಇವನ್ನೆಲ್ಲ ಹೋಗಿ ನಮಗಿನ ದುಡ್ಡು ಜಾಸ್ತಿ ಮಾಡ್ಬಿಡ್ತಾನೆ ಅಂತ. ದುಬೈಯಲ್ಲಿ ಏನೂ ಇಲ್ಲ, ಇವು ಹೋದರೆ ವೇಸ್ಟ್ ನೀನು ಅಂತ ಹೇಳ್ತಾರಲ್ಲ ಆ ಥರ. ಸೊ ಇದೇ ಅಪಶಕುನಗಳು ಫಿಲಮಲ್ಲಿ. ಅವಮಾನ ಮಾಡ್ತಾರೆ. ಅವಮಾನ ಮಾಡ್ತಾರೆ. ನಿಜ ಜೀವನದಲ್ಲಿ ಏನಾದರೂ ಆಗಿದ್ದೇನೆ ಸರ್? ಅದೇ ಸರ್, ಫಿಲಮ್ಗೆ ಬರ್ಬೇಕಾದ್ರೆ ಆಗಿದ್ದೀನಿ. ಯಾಕಂದರೆ ನಾನು ಏಕಾಏಕಿ ಇವಾಗ ನನ್ನ ಬ್ಯಾನರು ಕಿಸ್ ಮೂವಿ ಪ್ರೊಡ್ಯೂಸ್ ಮಾಡಿದ್ರು, ನಾನು ಏಕಾಏಕಿ ಸಿನಿಮಾ ಲ್ಯಾಂಡ್ ಅವನು ಬಂದವನಲ್ಲ ಸರ್. ಸೊ ಇದಕ್ಕಿಂತ ಮುಂಚೆ ನಾನು 2-3 ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ್ವಿ. ಬಟ್ ನಂಗೆ ಸಿನಿಮಾದಲ್ಲಿ ಆಗಿದ್ದಕ್ಕಿಂತ ಆಚೆ ಕಡೆ ಅವಮಾನ ಜಾಸ್ತಿ ಆಗ್ತಿತ್ತು ಸರ್. ಅದೇ ಹೇಳಿದ್ನಲ್ಲ, ಓ 6 ಅಡಿ ಇರಬೇಕು, ನೀನು ಡ್ಯಾನ್ಸ್ ಕಲ್ತಿದ್ಯಾ, ನೀನು ಫೈಟ್ ಕಲ್ತಿದ್ಯಾ. ಈಗ ನಾನು 5ನೇ ಕ್ಲಾಸಿಂದ ನಾನು ಒಬ್ಬ ಡ್ರಾಮಾ ಸ್ಟೂಡೆಂಟು. ಆಮೇಲೆ ಟೊರೊಂಟೊ ಫಿಲಮ್ ಸ್ಕೂಲ್ನಲ್ಲಿ ಕೆನಡಾದಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಮಾಡ್ಕೊಂಬಂದಿದ್ದೀನಿ. ಬಟ್ ಆದರೂ ಸರ್ ಸಿನಿಮಾದವರು ಗೊತ್ತಾಗುತ್ತೆ ಸರ್, ಬಟ್ ಆಚೆಗಳು ಇರ್ತಾರಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು, ಇವುಗಳು ಜಾಸ್ತಿ ಸರ್ ಈ ಥರ ಮಾಡೋದು. ಕುಗ್ಸೋಕ್ಕೆ ನೋಡ್ತಾರೆ, ಏನೂ ಐಡಿಯಾ ಇರಲ್ಲ ಸರ್ ಸಿನಿಮಾ ಬಗ್ಗೆ. ಹೇಳೋದು, ಕಂಪೇರ್ ಮಾಡೋದು. ಈಗ ದೊಡ್ಡ ಲೆಜೆಂಡು ಅಂದರೆ ನೀನು ಅವ್ರ ಥರ ಇದೆಯಾ, ನೀನು ಅವ್ರ ಥರ. ಸರ್ ನನ್ನ ಫಸ್ಟ್ ಫಿಲಮ್ ಬಂದರೂ ನಾನು ಈ ಮಾಸು ಫೈಟು ಅದು ಇದು ಹಾಕ್ಕೊಂಡ್ಬಂದಿಲ್ಲ. ನಾನು ಬಂದಿರೋದು ಒಬ್ಬ ಆ್ಯಕ್ಟ್ರ್ ಅಂತ ನಾನು ಪ್ರೂವ್ ಆಗಲಿಕ್ಕೆ. ಸೊ ನಾನು ಆ್ಯಕ್ಟಿಂಗ್ ಓರಿಯೆಂಟೆಡ್ ಒಂದು ಸಿಂಪಲ್ ಫ್ಯಾಮಿಲಿ ಸಬ್ಜೆಕ್ಟ್ ನಾನು ಇವಾಗ ಮಾಡ್ತೀನಿ. ಈಗ ನನಗಿನ್ನೂ ಇವಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನನಗೆ ಅಷ್ಟು ಮೆಚ್ಯೂರಿಟಿ ಇಲ್ಲ ಈಗ. ನಾನು ಸಡನ್ನಾಗಿ ಸ್ಟಾರ್ಟಿಂಗಲ್ಲೇ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಲ್ಲ. ಸೊ ಒಂದು ಹಂತದಲ್ಲಿ ಹೋಗುವ ಅಂತ ಅಷ್ಟೇ. ಬಟ್ ಆಬ್ವಿಯಸ್ಲಿ ಆಗಿರುತ್ತೆ ಎಲ್ಲರಿಗೂ. ಫಸ್ಟ್ ಅದಕ್ಕೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತೆಗಿತಾ ಇದ್ದೀನಿ ಸರ್. ಮೇಡಮ್, ನಿಮ್ಮ ಜೀವನದಲ್ಲಿ ಅಪಶಕುನ ಆ್ಯಕ್ಚುಲಿ ನನಗೆ ಹೆಂಗಂದರೆ ನನ್ನ ಯಾರ್ದು ಒಪಿನಿಯನ್ಸ್ ತಗೋತೀನಿ. ನನ್ನ ಕ್ಲೋಸ್ ಸರ್ಕಲ್ ಯಾರಿರ್ತಾರೆ, ನನ್ನ ಫ್ಯಾಮಿಲಿ ಆಗಲಿ, ನನ್ನ ಅಕ್ಕ ಆಗಲಿ, ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಲಿ, ದೇ ಆರ್ ಅಮೇಝಿಂಗ್. ಅಂದರೆ ಏನಿದು ನನಗೆ ನನ್ನ ಬಗ್ಗೆ ತುಂಬ ಕೆಲಸತಿ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ, ನನಗೆ ಏನಾದರೆ ನನ್ನ ಅಪಿಯರೆನ್ಸಲ್ಲಾಗಲಿ, ನನ್ನ ಕೆಲಸದಲ್ಲಿ ಏನಾದರೆ ಕಮ್ಮಿ ಇದೆ ಅಂತ ಅನಿಸಿದ್ರೆ, ದೇ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಮೀ. ಸೊ ಆ ಥರ ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ದಾರೆ. ಬಟ್ ಈ ಥರ ಜನರನ್ನ ನಾವು ಮೀಟ್ ಮಾಡ್ತೀವಿ, ಯು ಕಾಂಟ್ ಹೆಲ್ಪ್ ಇಟ್. ಅಂದರೆ ರೀಸೆಂಟ್ಲಿ ನನಗೆ ಆ ಥರ ಕಮೆಂಟ್ ಮಾಡೋರು ಇದ್ದರು. ಬಟ್ ಯು ಜಸ್ಟ್ ಅಂದರೆ ಒಂದು ಕಿವಿಯಿಂದ ಕೇಳಬೇಕು, ಇನ್ನೊಂದು ಕಿವಿಯಿಂದ ಅಂದರೆ ಯು ಜಸ್ಟ್ ಲೆಟ್ ಇಟ್ ಗೋ. ಅದನ್ನು ಹೋಲ್ಡ್ ಮಾಡಬಾರ್ದು. ಇವ್ರಿಗೆ ದುಬೈಗೆ ಹೋಗೋ ಆಸೆ ಇದೆ, ನಿಮಗೆ ಯಾವ ಆಸೆ? ನನಗೆ ಫಿಲ್ಮಲ್ಲ, ರಿಯಲ್ ಲೈಫಲ್ಲ. ಫಿಲಮಲ್ಲಿ ಮತ್ತು ರಿಯಲ್. ಫಿಲ್ಮಲ್ಲಿ ಅವ್ರನ್ನ ಮದುವೆ ಆಗಬೇಕಂತ ಆಸೆ ಇದೆ. ಸೊ ದ್ಯಾಟ್ ಈಸ್ ದ ಕಾನ್ಫ್ಲಿಕ್ಟ್ ಇನ್ ದ ಫಿಲ್ಮ್. ರಿಯಲ್ ಲೈಫಲ್ಲಿ ತುಂಬ ಆಸೆಗಳಿದೆ, ನೋಡೋಣ. ಎಲ್ಲಿಗೆ ಹೋಗ್ಬೇಕಂತ ಆಸೆ? ಅಂದರೆ ಬೇರೆ ಕಂಟ್ರಿಗ ನನಗೆ ಯಾವಾಗಲೂ ಅದೊಂದು ಸಾಲ ನೋಡ್ಬೇಕಂತ ಆಸೆ ಇದೆ. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್ ದಿಸ್ ಇಯರ್ ಆರ್ ನೆಕ್ಸ್ಟ್ ಇಯರ್. ನೋಡೋಣ ಆಗುತ್ತಾ ಇಲ್ಲ, ಅದು ಗೊತ್ತಿಲ್ಲ. ಪುರುಷೋತ್ತಮ ಪ್ರಸಂಗದಲ್ಲಿ ಇನ್ನೊಂದು ಚಾಲೆಂಜಿಂದ ಅವ್ರು ಮದುವೆ ಆಗೋದು ಒಂದು ಚಾಲೆಂಜ್ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದು ಅದೇ ಒಂದು ಬೇಸಿಕಲಿ ನಮ್ಮ ಚೈಲ್ಡ್ಹುಡ್ ಲವ್ ಅದು. ಸೊ ಈಗ ಇವ್ರಿಗೂ ಅವ್ರ ತಾಯಿ ಬಿಟ್ಟರೆ ಯಾರೂ ಇಲ್ಲ. ಸೊ ಇವ್ರಿಗೂ ನನಗೆ ಮದುವೆ ಆಗಬೇಕಂತ, ನನಗೆ ನಮ್ಮ ಅಕ್ಕನ ಮದುವೆ ಮಾಡಬೇಕು ಅಂತ. ಸೊ ಅದು ಒಂದು ಸ್ಟೋರಿ ಲೈನ್ ಇದೆ ಸರ್. ಸೊ ಅದು ನಂಗೆ ಕ್ಲಾರಿಫೈ ಇವಾಗ ನಾನು ಎಂಡಿಂಗ್ ಕೊಡ್ಲಿಕ್ಕೆ ಆಗಲ್ಲ. ಸೊ
ಸರ್ ಇನ್ನೊಂದು ಒಂದಷ್ಟು ಪಾತ್ರಗಳು ಕೂಡ ಬರುತ್ತೆ, ಕಾಮಿಡಿ ಪಾತ್ರ. ಅದರ ಒಂದು ಡೈಲಾಗ್ ಬರುತ್ತೆ, ವಿಷ ಅಂತ. ಹಾಂ, ವಿಷ. ಹಾಂ, ಈಸಾಗೋಗಿ ವಿಷ ಅಂತ. ವಿಷ ಅಂತಾರೆ. ಸೊ ಅವರ ಕಾಮಿಡಿ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಯಾರ್ಯಾರು ಇರ್ತಾರೆ ಇಲ್ಲಿ? ಸರ್ ಎಲ್ಲ ಮಂಗಳೂರಿನ ದಿಗ್ಗಜರು ಕಾಮಿಡಿ ಏನೇನಿದ್ದಾರೆ ಲೆಜೆಂಡ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಇದ್ದಾರೆ. ಅರವಿಂದ್ ಬೋಳಾರ್ ಸರ್ ಆಗಿರಲಿ, ಭೋಜರಾಜ್ ಸರ್ ಆಗಿರಲಿ, ನಮ್ಮ ಕಾಪಿಕಾಡ್ ಸರ್ ಆಗಿರಲಿ, ಮತ್ತು ಅದೇ ಇವಾಗ ಮಾಡಿದ ದೀಪಕ್ ರೈ, ನಮ್ಮ ಕಾಂತಾರ ಫೇಮ್ ಅವರು, ಅದೇ ಅವರದ ಡೈಲಾಗ್ ಹೇಳೋದು ಅವರಾಗಿರಲಿ. ಸೊ ಎಲ್ಲರೂ ಇದ್ದಾರೆ ಸರ್ ಮೂವಿಲಿ. ಸೊ ಎಲ್ಲ ಕ್ಯಾರೆಕ್ಟ್ರು ಇಲ್ಲಿ ಏನಂದರೆ, ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಕ್ಲೌನ್ ಕಾಮಿಡಿ ಇಲ್ಲ. ಈಗ ಕ್ಲೌನ್ ಕಾಮಿಡಿ ಅಂತ ಹೇಳಿದ್ರೆ ಈಗ ಮೂಮೆಂಟ್ಸ್ ಮುಖಾಂತರ ಬಿದ್ದೋಗ್ಬಿಟ್ರೆ ಅದೊಂದು ಇದು ಇನ್ನೊಂದಿನ ಮಾಡಿದ್ರೆ ಫಿಸಿಕಲ್ ಕಾಮಿಡಿ ಅದಿಲ್ಲ ಸರ್. ಸಿಚುವೇಶನ್ ಇರೋದು ನಗ್ಸತ್ತೆ. ಸೊ ಒಂದು ಪ್ಯೂರ್ ಕಾಮಿಡಿ, ಕಂಟೆಂಟ್ ಕಾಮಿಡಿ ಇದರಲ್ಲಿ. ಅಂದರೆ ರೈಟಿಂಗ್ಗೆ ತುಂಬ ಒತ್ತು ಕೊಟ್ಟಿದ್ದೀರಾ? ವರ್ಕ್ ಕೊಟ್ಟಿದ್ದೀವಿ. ಹೌದು ಸರ್. ರೈಟಿಂಗ್ ಯಾರು ಸರ್? ಕಾಪಿಕಾಡ್ ಸರ್, ಅರ್ಜುನ್ ಕಾಪಿಕಾಡ್ ಸರ್ ಮತ್ತು ದೇವದಾಸ್ ಕಾಪಿಕಾಡ್ ಸರ್ ಡೈರೆಕ್ಟರ್. ನೀವು ಇಷ್ಟು ಜನ ಹೆಸರು ಹೇಳ್ತಾರೋ ತುಳುಲಿ ಲೆಜೆಂಡ್ ಆ್ಯಕ್ಟರ್. ಹೌದು ಸರ್. ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಏನೆಲ್ಲ ಕಲ್ತ್ರಿ ಇಬ್ಬರು ಕೂಡ? ಆ್ಯಕ್ಚುಲಿ ಅವ್ರಿಗೆ ಹೀ ಈಸ್ ದ ಲಕ್ಕಿ ಒನ್. ಅವ್ರಿಗೆ ಎಲ್ಲರ ಜೊತೆ ಕೆಲಸ ಆಪರ್ಚುನಿಟಿ ಸಿಕ್ಕಿದೆ ಅವ್ರಿಗೆ. ನನಗೆ ದೇವದಾಸ್ ಅವ್ರ ಜೊತೆ 1-2 ಸೀನ್ ಇದೆ. ಬಟ್ ಬೇರೆಲ್ಲ ಅವರೇ ಹೇಳಬೇಕು ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಸರ್ ಅಂದರೆ ಅವ್ರು ತುಂಬ ದೊಡ್ಡ ಫೇಮ್ ಸರ್, ದೊಡ್ಡ ನೇಮಲ್ಲಿ. ಬಟ್ ನಮಗೆ ಒಂದು 3 ತಿಂಗಳು ವರ್ಕ್ಶಾಪ್ ಇತ್ತು ಶೂಟಿಂಗಿಂತ ಮುಂಚೆ. ಹೌದು, ನಾವು ಮಂಗಳೂರಿಗೆ ನಾವು ಎಲ್ಲ ಸೆಟ್ಲ್ ಆಗಿದ್ವಿ ಅಲ್ಲಿ ಹೋಗಿ. ಸೊ 3 ತಿಂಗಳು ಕೂಡ ನನಗೆ ಸೆಟ್ಟಲ್ಲೇ ಅವ್ರು ಯಾರನ್ನೂ ನಾನು ಫಸ್ಟ್ ಟೈಮ್ ನಾನು ಸೆಟ್ಟಲ್ಲಿ ನೋಡಿಲ್ಲ, ವರ್ಕ್ಶಾಪ್ಸಲ್ಲಿ ನೋಡಿದ್ದೀನಿ ಸರ್. ಪ್ರತಿಯೊಬ್ಬರು ವರ್ಕ್ಶಾಪ್ಸ್ ಬರೋರು ದೊಡ್ಡ ಲೆಜೆಂಡ್ಸು ಸರ್. ಪ್ರತಿಯೊಬ್ಬರು ವರ್ಕ್ಶಾಪ್ಸ್ ಬರೋರು, ಪ್ರತಿಯೊಬ್ಬರು ನನಗೆ ಕಂಫರ್ಟಬಲ್ ಆಗಲಿ ಅಂತ ಟ್ರೈನ್ ಮಾಡ್ತಾಯಿದ್ರು. ಸೊ ಅದೊಂದು 2ನೇ ಒಂದು ಸ್ಕೂಲ್ ಸರ್ ನನಗೆ.